ನ್ಯಾಯ ಅನ್ನೋದು ಇಟ್ಸ್ ಸಚ್ ಎ ಪಾಸಿಟಿವ್ ಟರ್ಮ್ ಸುನಿಲ್ ಸರ್. ನ್ಯಾಯ ವ್ಯವಸ್ಥೆ ಬಗ್ಗೆ ಕೂಡ ಅಷ್ಟೇ ಪಾಸಿಟಿವ್ ಆಗಿರ್ಬೇಕಿತ್ತು ಜನರಲಿ. ಬಟ್ ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಕೋರ್ಟ್ಸ್ ಅಂಡ್ ದ ಲಾ ಸಿಸ್ಟಮ್, ಕೋರ್ಟು ಕೇಸು ಅಂದ್ರೆ ಜನರಲ್ ಎಂತ ನೆಗೆಟಿವಿಟಿ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿಯದ್ದೇ ನೋಡೋಣ ನೋಡಿ, 120 ಕೋರ್ಟ್ ಡೇಟ್ಸ್, 40 ಸತಿ UP ಇಂದ ಬೆಂಗಳೂರು, ಬೆಂಗಳೂರಿಂದ UP ಆ ಟ್ರಾವೆಲ್, ಆ ದಿನಗಳು, ಆಫೀಸಲ್ಲಿ ಅರ್ಧ ದಿನ ರಜಾ ಸಿಗಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಈತ ಒಂದು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡಿಕೊಂಡು ಹೀಗೆ 40 ಸತಿ UP, ಇಟ್ಸ್ ಅ ಹರಾಸ್ಮೆಂಟ್ ಇನ್ ಅ ವೇ. ಕಾನೂನು ಅನ್ನೋದು ಯಾಕೆ ಪಾಸಿಟಿವ್ ಆಗಿ, ನ್ಯಾಯ ವ್ಯವಸ್ಥೆ ಅನ್ನೋದು ಇದೊಂದು ಪ್ರಕರಣ ಎಕ್ಸಾಂಪಲ್ ಅಷ್ಟೇ. ಬಹುತೇಕರು ಕೋರ್ಟು ಕಚೇರಿ ಅಂದ್ರೆ ಭಯ ಪಡೋ ರೀತಿಯಲ್ಲಿ ಯಾಕಿದೆ ವ್ಯವಸ್ಥೆ ಅಂತ. ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಈ ಡಿಲೇ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳಿದೆ. ಡಿಲೇ ಡಿಫೀಟ್ಸ್ ದಿ ವೆರಿ ಪರ್ಪಸ್ ಆಫ್ ದಿ ಕೇಸ್ ಅಂತ. ಡಿಲೇಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್. ಬಟ್ ಏನಾಗ್ತದೆ, ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಾ ಇದೆ, ಹಳೆ ಮಾಡೆಲ್ಸ್ ಇಂದ ಚೇಂಜ್ ಆಗ್ತಾ ಇದೆ, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಜೊತೆ ನಮಗೆ ಫೈನಾನ್ಷಿಯಲ್ ಹೆಲ್ಪು ಬೇಕು, ಅನೇಕ ಹೊಸ ಕೋರ್ಟ್ಗಳು ಬೇಕು, ಹೊಸ ಜಡ್ಜ್ಗಳ ಅಪಾಯಿಂಟ್ಮೆಂಟ್ ಆಗಬೇಕು. ಆವಾಗ ಏನಾಗ್ತದೆ, ದ ವರ್ಕ್ಲೋಡ್ ಆನ್ ದಿ ಜಡ್ಜಸ್ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಈಗ ಈ ಕೇಸ್, ಅತುಲ್ ಅವ್ರ ಕೇಸ್ ನೋಡಿದ್ರೆ ಬಹಳಷ್ಟು ಬೇಸರ ಆಗ್ತದೆ. ಯಾಕಂದ್ರೆ ಅವರು ಸೂಸೈಡ್ ಮಾಡ್ಕೊಳ್ಳೋಂಥ ಹಂತಕ್ಕೆ ಹೋದದ್ದು ಬಹಳ ಬೇಸರ ಒಂದು. ಎರಡನೇದು, ಫ್ಯಾಮಿಲಿ ಕೇಸ್ ಅಂತ ಬಂದಾಗ ಸಹಜವಾಗಿ ಏನಾಗ್ತದೆ, ಒಂದು ಪ್ಯಾಕೇಜ್ ಅಂತ ಸಹಜವಾಗಿ ಎಲ್ಲರಿಗೂ ಅನಲೈಸ್ ಮಾಡ್ತಾರೆ. ಈಗ ಮೇಡಮ್ ಅವರು ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟರು, ಒಂದು 498 ಅಂತ ಹಾಕ್ತಾರೆ, ಕ್ರೂಯಲ್ಟಿ. ಹಸ್ಬೆಂಡ್ ಅಥವಾ ಅವ್ರ ಮನೆ ಯಾರಾದ್ರೂ ಕೂಡ, ಅವ್ರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕ್ರೂಯಲ್ಟಿಯನ್ನು ಮಾಡಿದ್ರು ಅನ್ನೋದಾದ್ರೆ 498 ಮಿನಿಮಮ್ 3 ವರ್ಷ ಇಂಪ್ರಿಸನ್ಮೆಂಟ್ ಇದೆ, ಕಾಗ್ನಿಸಬಲ್ ಅಫೆನ್ಸ್ ಇದೆ, ನಾನ್ ಬೇಲೇಬಲ್ ಅಫೆನ್ಸ್ ಇದೆ. ಜೊತೆಲಿ 125 ಅಂತ ಸೆಕ್ಷನ್ ಅಲ್ಲಿ ಹಾಕ್ತಾರೆ, ದಟ್ ಈಸ್ ಫಾರ್ ಮೇಂಟೆನೆನ್ಸ್. ತನ್ನ ಮಹಿಳೆ ಅಥವಾ ಮಗು ಇದ್ರೆ ಆಕೆಯ ಪೋಷಣೆಗೋಸ್ಕರ 125 ನಲ್ಲಿ ಹಾಕ್ತಾರೆ. ಜೊತೆಯಲ್ಲಿ ಆಲಿಮೋನಿ, ಜೀವನಾಂಶ, ಅದಕ್ಕೊಂದು ಹಾಕ್ತಾರೆ. ಸೊ ಈತ ಏನೇ ದುಡಿದ್ರು, ಏನೇ ಕಷ್ಟ ಮಾಡಿದ್ರು ಕೂಡ ಅದರಲ್ಲಿ ಪ್ರಾಪರ್ಟಿನಲ್ಲಿ ಎಷ್ಟು ಶೇರ್ ಕೊಡು ಅಂತ ಕೇಳ್ತಾರೆ. ಬಟ್ ಅದನ್ನೆಲ್ಲವೂ ತಂದಿದ್ದು ನಾವು ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರ ಉದ್ಧಾರಕ್ಕೋಸ್ಕರ ತಂದಂಥದ್ದು. ಈಗಲೂ ಅದು ಒಳ್ಳೆ ಕೆಲಸ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಒಂದು 30-40% ಅದನ್ನ ಮಿಸ್ಯೂಸ್ ಆಗ್ತಾ ಇದೆ. ಬಟ್ ಗ್ರೇಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಆ ಮಿಸ್ಯೂಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಅದನ್ನ ಈಗ ಮಿಸ್ಯೂಸ್ ಮಾಡ್ಲಿಕ್ಕೆ ಅನೇಕರು ಅದನ್ನ ಬಳಸ್ಕೊಳಕ್ ಶುರು ಮಾಡಿದ್ದಾರೆ. ಅದನ್ನೇ ಇನವೇ ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಹೇಳಿ ಕಾಲಾನುಸಾರ ಆಗ್ಲೇಬೇಕಲ್ವಾ? ಮಿಸ್ಯೂಸ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಅದನ್ನ ತಡೆಗಟ್ಟೋ ಪ್ರಯತ್ನ ಏನಾಗ್ತಿದೆ ಆಗ್ತಿದೆ ಕಾನೂನಲ್ಲಿ. ಈವನ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅಲ್ಲೂ ಕೂಡ ಅನೇಕ ಅಮೆಂಡ್ಮೆಂಟ್ಸ್ ತರಬೇಕು ಲಾನಲ್ಲಿ, ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಈಗ ಅತುಲ್ ಅವ್ರ ವಿಚಾರ ತಗೊಳ್ಳೋಣ. ಅವ್ರು ಬಹಳಷ್ಟು ಹರಾಸ್ಮೆಂಟ್ ಆಗ್ತಿತ್ತು ಅವ್ರಿಗೆ. ಈಗ ಅವ್ರಿಗೆ ಏನೇ ಆರ್ಡರ್ ಸಿಕ್ಕದಾಗ ಅವ್ರು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದಿತ್ತು. ಬಟ್ ಅವರು ಮುಂದಕ್ಕೆ ಹೋಗ್ಲಿಲ್ಲ. ಹಿ ಫೆಲ್ಟ್ ದಟ್ ನನಗಾಗಿದ್ದಂಥದ್ದು ಅತಿ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ, ಯಾರಿಗೂ ಆಗಿಲ್ಲ ಅಂತೇಳಿ ಪಾಪ ಬಹಳಷ್ಟು ಮನನೊಂದು ಅವರು ಆತ್ಮಹತ್ಯೆಗೆ ಹೋಗ್ತಾರೆ. ಯಾಕೆಂದ್ರೆ ಹಿ ಲಾಸ್ಟ್ ಹೋಪ್ ಆನ್ ದ ಸಿಸ್ಟಮ್. 40 ಹಿಯರಿಂಗು 50 ಹಿಯರಿಂಗ್ ಆಗಿದೆ, ಹೈಕೋರ್ಟ್ಗೆ ಹೋಗ್ಬೋದಿತ್ತು. ಹೈಕೋರ್ಟ್ ಏನ್ ಮಾಡುತ್ತೆ, ಅನೇಕ ಪ್ರಕರಣಗಳಲ್ಲಿ 6 ತಿಂಗಳೊಳಗಡೆ ನೀವು ಪ್ರಕರಣ ಮುಕ್ತಾಯ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದೆ. ನಾವು ಎಷ್ಟು ಪ್ರಕರಣದಲ್ಲಿ ಡೈರೆಕ್ಷನ್ ತಗೊಂಡಿದೀವಿ. ಜೊತೆನಲ್ಲಿ ಈಗ ಆಲಿಮನಿ, ಈಗ ನೀವು ಒಂದು 40,000 ರೂಪಾಯಿ 50,000 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತೀರಾ, ಅದನ್ನು ನಾವು ಚಾಲೆಂಜ್ ಮಾಡಬಹುದು. ನನ್ನ ವೈಯಕ್ತಿಕವಾಗಿ ನನ್ಗೆ ಶಕ್ತಿ ಇಲ್ಲ, ನನಗೆ ಬರ್ತಿರುವಂತ 1 ಲಕ್ಷದಲ್ಲಿ ನಾನು 60,000 ಇವ್ರಿಗೆ ಕೊಟ್ಟರೆ 40,000 ನನ್ಗೆ ಎಲ್ಲಿ ಹೋಗ್ಬೇಕು. ಹಾಗಾಗಿ ಅನೇಕ ಆಪ್ಷನ್ಸ್ಗಳು ಇರುತ್ತೆ. ನಾವು ಆದಷ್ಟು ಬೇಗ ಮನನೊಂದು ಆತ್ಮಹತ್ಯೆ ಅನ್ನೋ ಅಂತ ಅಂತಿಮ ಕಾರಣಕ್ಕೆ ನಾವು ಎಂದು ಹೋಗಬಾರ್ದು. ಕಾರಣಾಂತರಗಳಿಂದ ಕಾನೂನಿನ ಅಮೆಂಡ್ಮೆಂಟ್ಗಳು ಬರ್ತಾ ಇದೆ, ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳಿದೆ. ಬಟ್ ಧೈರ್ಯವಾಗಿ ಹೋರಾಟ ಮಾಡಿದ್ರೆ, ಮಹಿಳೆಯರಿಗೆ ನಾವು ಹೇಗೆ ಕಾನೂನಿನ ರಕ್ಷಣೆಯನ್ನು ಕೊಟ್ಟಿದ್ದೀವಿ, ಪ್ರೊಟೆಕ್ಷನ್ ಇದೆಯೋ, ಹಾಗೆ ಮೆನ್ನಿಗೂ ಒಂದಿದೆ. ಸೊ ಈ ಪುರುಷರಿಗೂ ಕೂಡ ಕಾನೂನು ಬೇಕು. ಅವರಲ್ಲೂ ಎಷ್ಟೋ ಸಲ ಅವರು ನೋವು ಅನುಭವಿಸ್ತಾರೆ, ಎಲ್ಲೂ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೂ ಒಂದು ರಕ್ಷಣೆ ಬೇಕು ಅನ್ನೋದನ್ನ, ಒಂದು ಯಕ್ಷ ಪ್ರಶ್ನೆಯನ್ನ ಅತುಲ್ ಅವರ ಸಾವಿಂದ ಇಡೀ ಸಮಾಜಕ್ಕೆ ಅವರು ಒಂದು ಕಿಚ್ಚನ್ನ ಹಚ್ಚಿದ್ದಾರೆ. ಎಕ್ಸಾಕ್ಟ್ಲಿ. ಪ್ರಶಾಂತ್ ಅವರೇ, ನಾವು ಬ್ರೇಕಿಂಗ್ ಅಲ್ಲಿ ಒಂದು ಪಾಯಿಂಟ್ ಹಾಕಿದ್ವಿ ನೋಡಿ, ನೋವಿನ ಅಳತೆ ಮಾಪನ ಹೆಂಗೆ ಅಂತ. ಇವಾಗ ಡಿವೋರ್ಸ್ ಹಂತಕ್ಕೆ ಒಂದು ಪ್ರಕರಣ ಹೋಗಿದೆ ಅಂತಂದ್ರೆ ಕಷ್ಟನೋ ಸುಖನೋ ಇಬ್ಬರಿಗೂ ಕೂಡ ಈಕ್ವಲಿ ಅನ್ಸಿರುತ್ತೆ. ಅಂದ್ರೆ ದಿಸ್ ರಿಲೇಶನ್ಶಿಪ್ ಕಾಂಟ್ ಗೋ ಬಿಯಾಂಡ್, ಇಲ್ಲಿಂದ ಮುಂದೆ ಹೋಗಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚು ನೋವಿದೆ, ಇದ್ರಲ್ಲಿ ಯಾರಿಗೆ ಕಮ್ಮಿ ನೋವಿದೆ, ನ್ಯಾಯ ಯಾರ ಪರವಾಗಿರ್ಬೇಕು, ಯಾರ ಪರವಾಗಿರ್ಬೋದು, ನೋ ಡೌಟ್ ಕೋರ್ಟ್ನಲ್ಲಿ ಅದೆಲ್ಲದ್ರ ಬಗ್ಗೆ ವಿಚಾರಣೆ ಆಗುತ್ತೆ. ಬಟ್ ಅತುಲ್ ಅಂತವ್ರು ಹೇಳ್ತಾರೆ, ನಮ್ಮ ಧ್ವನಿಯನ್ನ ಕೇಳಿಸ್ಕೊಳ್ಳೋ ವ್ಯವಧಾನನೇ ಈ ಕಾನೂನಿನ ವ್ಯವಸ್ಥೆಗೆ ಇರಲಿಲ್ಲ. ಅತುಲ್ ಅವ್ರ ನೋವು ಅನಿಸ್ಲೇ ಇಲ್ಲ ಕೋರ್ಟ್ಗಳಿಗೆ. ಖಂಡಿತ ಗಂಡಸರ ನೋವು, ಗಂಡು ಜನ್ಮ ವೇತಕ್ಕೆ ಅನ್ನೋ ಪುಸ್ತಕನೇ ಬಂದ್ಬಿಟ್ಟಿದೆ. ಗಂಡಸರ ಹಕ್ಕುಗಳ ಬಗ್ಗೆ ಬರೆದಿರ್ತಕ್ಕಂಥ ಚೇತನ್ ನವಲೆ ಅವರ ಪುಸ್ತಕ ಗಂಡು ಜನ್ಮ ವೇತಕ್ಕೆ. ಆ ಗಂಡು ಜನ್ಮ ವೇತಕ್ಕೆ ಅನ್ನೋ ಪುಸ್ತಕದಲ್ಲಿ ಏನಿದೆ ಅಂದ್ರೆ, ಗಂಡು ಜನ್ಮ ಮಾಡಿದಕ್ಕೆ ಏನೇನೋ, ಮಗನಾಗಿ, ತಮ್ಮನಾಗಿ, ಗಂಡನಾಗಿ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ಈ ಸಮಾಜದಲ್ಲಿ ಗಂಡನ ಹೆಗಲ ಮೇಲೆ ತುಂಬಾ ಭಾರ ಇದೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಗಂಡು ತುಂಬಾ ತನ್ನ ನೋವನ್ನು ಹೇಳ್ಕೊಳೋದಿಲ್ಲ. ಇಲ್ಲಿ ನಮಗ್ ಬೇಕಾಗಿರೋದು ಈಕ್ವಾಲಿಟಿ ಇನ್ ಜೆಂಡರ್ ನ್ಯೂಟ್ರಲ್ ಲಾಸ್ ಬೇಕಾಗಿರೋದು. ಯಾಕೆ ಈ ತರ ಜಪಾನಲ್ಲಿ ಆಗೋದಿಲ್ಲ, ಯಾಕೆ ಈ ತರ ಜರ್ಮನಿಯಲ್ಲಿ ಆಗೋದಿಲ್ಲ, ಯಾಕೆ ಇಂಡಿಯಾದಲ್ಲಿ ಮಾತ್ರ ಒಂದು ಪ್ಯಾಕೇಜ್ ಆಗಿ 498 ಆಗುತ್ತೆ. ಹೆಣ್ಮಗು ಇತ್ತಂದ್ರೆ ಸಣ್ಣ ಮಗು ಕೈಯಲ್ಲಿ ಒಂದು ಪೋಸ್ಕೋ ಕೇಸ್ ಹಾಕ್ತಾರೆ,
ಇಲ್ಲ ಅಂದ್ರೆ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕ್ತಾರೆ, ಕಂಪ್ನಿಗೆ ಇಮೇಲ್ ಬರೆದು ಅವನ ಕೆಲಸ ತೆಗೆದಾಕ್ತಾರೆ. ಹೀಗೆ ಅನೇಕ ವೆಪನ್ಗಳು ಕೇವಲ ಸ್ತ್ರೀಯರಿಗೆ ಮಾತ್ರ ಇದೆ. ನಾನು ಇಲ್ಲಿ ಕೂತಿರ್ತಕ್ಕಂಥ ವಕೀಲರಿಗೆ ಕೇಳ್ಬೋದು, ನನ್ನ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಇದೆ, ನನಗೊಂದು ಕೇಸ್ ಹಾಕೊಡಿ ಅಂದ್ರೆ ಇವ್ರು ಹಾಕೊಡ್ತಾರ? ಖಂಡಿತ ಇಲ್ಲ. ನಾನು ಮಾಡುವ ಕೆಲಸ, ನಾನು ಮಾಡುವ ಉದ್ಯೋಗದಲ್ಲಿ ನನಗೆ ಹೆಣ್ಮಗು ಒಂದು ಬಾಸ್ ಇದೆ, ಹೆಣ್ಮಕ್ಳೊಬ್ಳು ಬಾಸ್ ಇದ್ದಾಳೆ, ನನಗೆ ಅವಳು ಕಿರುಕುಳ ಕೊಡ್ತಾ ಇದ್ದಾಳೆ, ರಾತ್ರಿ ಫೋನ್ ಮಾಡ್ತಾಳೆ, ಹೋಟೆಲ್ ಬಾ ಅಂತಾಳೆ, ಇವ್ರು ನನಗೆ ಕೇಸ್ ಹಾಕ್ತಾರ? ಖಂಡಿತ ಹಾಕೋದಿಲ್ಲ. ಯಾಕೆ ಅಂದ್ರೆ ಕೇವಲ ಕಾನೂನು ಹೆಣ್ಣಿನ ದೃಷ್ಟಿಕೋನದಲ್ಲಿ ಮಾಡಲಾಗಿದೆ. ಗಂಡಸರ ನ್ಯಾಯಕ್ಕೆ, ಗಂಡಸರ ನೋವಿಗೆ, ಗಂಡಸಿಗೆ ಸ್ಪಂದಿಸುವ ಯಾವ ನ್ಯಾಯನೂ ಇಲ್ಲ. ನನಗೆ ಕಾಡುವ ಪ್ರಶ್ನೆ, ಆ ನಿಖಿತಾ ಏನಿದಾಳಲ್ಲ ಹುಡುಗಿ, ಅವಳು ಈ ಅತುಲನ್ನ ಕೇವಲ ATM ಆಗಿ ಬಳಸ್ಕೊಂಡು, ಅವಳು ದುಡಿತಾ ಇದ್ದಿದ್ದು ಅಸೆಂಚರ್ ಕಂಪ್ನಿಯಲ್ಲಿ. ಅಸೆಂಚರ್ ಅವ್ರ ಸಂಬಳ ಕೊಡ್ತಾ ಇರಲಿಲ್ಲ, ಅವಳಿಗೆ ಸಂಬಳ ಜಾಸ್ತಿ ಮಾಡಿ ಅವಳಿಗೆ ಯಾವ ಹೆಣ್ಣು ಈಕ್ವಾಲಿಟಿ ಅಂತ ಫೈಟ್ ಮಾಡೋಳು ಇಲ್ಲಿವರೆಗೂ ಬಂದು ನಾನು ಕೋರ್ಟ್ ಅಲ್ಲಿ ನನಗೆ ಡೈವರ್ಸ್ ಕೊಟ್ಬಿಡಿ, ನನಗೆ ಅಲಿಮಿನಿ ಬೇಡ ಅಂತ ಹೇಳಿದ ಉದಾಹರಣೆನೇ ಇಲ್ಲ. ನನಗೆ ಬರೇ ಡೈವರ್ಸ್ ಬೇಕು, ಜೊತೆ ಬದುಕಕ್ಕಾಗ್ತಾ ಇಲ್ಲ ಅಂತ ಉದಾಹರಣೆ ಇಲ್ಲ. ಎಲ್ಲದರಲ್ಲೂ ಅಲ್ಯೂಮಿನಿ ಕೇಳ್ತಾರೆ. ಅಲ್ಯೂಮಿನಿ ಇಸ್ ನಥಿಂಗ್ ಬಟ್ ಎ ನ್ಯೂ ಡೌರಿ. ಈ ಪ್ರಕರಣದಲ್ಲಿ ನಾನು ಒಪ್ಕೊಳ್ತೀನಿ, ಈ ಪ್ರಕರಣದಲ್ಲಿ ಒಪ್ಕೊಳ್ತೀನಿ, ನೋವು ಅತುಲ್ ಅವರಿಗೆ ಹೆಚ್ಚಿರಬಹುದೇನೋ. ಇಲ್ಲ 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 ಪ್ರಶಾಂತ್ ಸರ್, ಈ ಕಾನೂನು ತರಬೇಕು ಅಂತಂದ್ರೆ ಐ ಅಗ್ರಿ. ಈ ರೀತಿಯ ಒಂದು ಕಾನೂನು ತರಬೇಕಂದ್ರೆ ಅದ್ರ ಹಿಂದೆ ಎಷ್ಟೆಲ್ಲ ನೋವನ್ನ ಹೆಣ್ಮಕ್ಳು ಕೂಡ ಅನುಭವಿಸಿದ್ರು, ನಿಮಗೂ ಗೊತ್ತಿದೆ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.